ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಲವಿಶ್ ಕೇಕ್ ವಿತ್ ಹೋಮ್ ಬೇಕರ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಒಂದು ವೆನಿಲ್ಲಾ ಸ್ಪಾಂಜನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಬಂದು ನಾನು ಒಂದು ಬರ್ಡೇಗೆ ಮಾಡಬೇಕಾಗಿರೋವಂಥ ಒಂದು ಕೇಕ್ ರೆಸಿಪಿ ಆಗಿರುತ್ತೆ. ಇವತ್ತು ನಾನು ಮಾಡ್ತಾ ಇರೋದು ಇದು 1.5 kg ಮೆಷರ್ಮೆಂಟಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ 2 ಕೇಕು ಕೂಡ ಇಲ್ಲಿ ಒಂದು ಕೇಕ್ ಬಂದು 3/4 kg ವೆಯ್ಟ್ ಬರುತ್ತೆ. ಎರಡೂ ಕೂಡ 3/4 kg ವೆಯ್ಟೇ. ಬಟ್ ಇಲ್ಲಿ ನಾನು ಟಿನ್ ಸೈಜ್ ಸ್ವಲ್ಪ ದೊಡ್ಡದು ತೊಗೊಂಡಿರೋದ್ರಿಂದ ಇಲ್ಲಿ ಒಂದು 1/2 kg ಬರುತ್ತೆ, ಒಂದು 3/4 kg ಅಷ್ಟು ಕೇಕ್ ರೆಡಿ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ನಾನು ಈ ಥರ ಬಟರ್ ಪೇಪರನ್ನು ತೊಗೊಂಡು ಫಸ್ಟು ಮೋಲ್ಡಿಗೆ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಆಯಿಲನ್ನು ಸ್ಪ್ರೆಡ್ ಮಾಡಿ ನಂತರ ಈ ಥರ ಬಟರ್ ಪೇಪರನ್ನು ಹಾಕಿ ಈ ಥರ ನಾನು ಸುತ್ತಲೂ ಕೂಡ ನಮಗೇನಾದ್ರು, ಇದು ನನ್ನ ಪ್ಯಾನ್ ಬಂದು 2 ಇಂಚ್ ಹೈಟ್ ಇದೆ. ನಮಗೇನಾದರೂ ಸ್ಪಾಂಜು ನಮ್ಮ ಹತ್ರ ಹೈಟಾಗಿರೋ ಪ್ಯಾನ್ ಇಲ್ಲ, ಮೋಲ್ಡ್ ಇಲ್ಲ, ನನಗೆ ಹೈಟಾಗಿ ಒಂದು ಕೇಕ್ ರೆಡಿ ಮಾಡಬೇಕು ಅನ್ನುವಾಗ ನೀವು ಈ ಥರ ಒಂದು ಬಟರ್ ಪೇಪರನ್ನು ಈ ಥರ ಒಂದು ಲೇಯರ್ ಸ್ವಲ್ಪ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕೋದ್ರಿಂದ ನಿಮಗೆ ಸ್ಪಾಂಜ್ ಉಬ್ಬಿದಾಗ ಅದು ಸ್ವಲ್ಪ, ನೀವು ಜಾಸ್ತಿ ಬ್ಯಾಟರನ್ನು ಹಾಕ್ಕೊಂಡಿರ್ತೀರ, ಅದು ಹೈಟ್ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೈಟ್ ಬೇಕು ಅಂದಾಗ ನಿಮ್ಮ ಪ್ಯಾನ್ನ ಸೈಜು ಚಿಕ್ಕದಿದ್ದಾಗ ನೀವು ಈ ಥರ ಟ್ರೈ ಮಾಡ್ಕೊಳ್ಬೋದು. ನಂತರ ನಾನು ಅದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನಾವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಕ್ಕೂ ಮುಂಚೆ ಕೇಕ್ ಬ್ಯಾಟರ್ನ ರೆಡಿ ಮಾಡ್ತೀವಲ್ಲ, ಅದಕ್ಕೂ ಮುಂಚೆನೇ ನಾವು ಮೋಲ್ಡ್ನ ಆಯಿಲ್ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕೊನೆ ಟೈಮಲ್ಲಿ ನಾವು ಮಾಡಲಿಕ್ಕೆ ಹೋಗಬಾರ್ದು ಆ ಕೆಲಸನ. ಇಲ್ಲಾಂದರೆ ಬ್ಯಾಟರಲ್ಲಿ ನಮಗೆ ಏರ್ ಬಬಲ್ಸ್ ಬಂದ್ಬಿಡುತ್ತೆ. ಆವಾಗ ಸ್ವಲ್ಪ ಸ್ಪಾಂಜಲ್ಲಿ ನಮಗೆ ಅಲ್ಲಲ್ಲಿ ಸ್ವಲ್ಪ ಕ್ರಂಬಲ್ಸ್ಗಳು ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೊದಲೇ ಆಯಿಲ್ ಗ್ರೀಸ್ ಮಾಡಿ ಮೋಲ್ಡ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಂತರ ಉಳಿದ ಕೆಲಸವನ್ನು ಶುರು ಮಾಡಬೇಕು. ಹಾಗೆ ನಂತರ ನೋಡಿ, ಇಲ್ಲಿ ನಾನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹೇಗೆ ಮೆಷರ್ಮೆಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. 1.5 kg ಸ್ಪಾಂಜ್ ರೆಡಿ ಮಾಡ್ತಿರೋದ್ರಿಂದ 250 ml ಕಪ್ಪಲ್ಲಿ ನನಗೆ 1.5 ಕಪ್ ಬೇಕು. ನಾನು 250 ml ಕಪ್ಪಲ್ಲಿ 1 ಕಪ್ ಎತ್ಕೊಂಡಿದ್ದೀನಿ. ನೋಡಿ, ನಿಮಗೆ ಹೇಗೆ ಸಮ ಪ್ರಮಾಣದಲ್ಲಿ ಈಕ್ವಲ್ ಆಗಿ ತಗೊಳ್ಳೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಪೂರ್ತಿ ನೀವು ಹಿಟ್ಟನ್ನು ಹಾಕ್ಬೇಕಾರೆ ಸುಮ್ಮನೆ ಹಾಕಿ ಅದನ್ನು ಪ್ರೆಸ್ ಮಾಡಿ ಹಾಕ್ಕೊಡ್ದು. ಒಂದು ಸ್ಪೂನಲ್ಲಿ ಆಗಲಿ, ನೀವು ಡೈರೆಕ್ಟ್ ಕವರಿಂದ ಹಾಕೋದಾದರೆ ಸುಮ್ಮನೆ ಅದಕ್ಕೆ ಇದಕ್ಕೆ ಕಪ್ಗೆ ಹಾಕ್ಕೊಳ್ಳಿ. ಪ್ರೆಸ್ ಮಾಡಿ ಹಾಕೋದು ಬೇಡ, ಅದು ಅಳತೆ ತಪ್ಪೋಗುತ್ತೆ. ಹಾಕಿ ನಂತರ ನಾನು ಚಾಕಲ್ಲಿ ನಾನು ನಿಮಗೆ ಹೇಗೆ ಸಮ ಮಾಡಿ ತೋರಿಸ್ದೆ ಆ ಥರ ನೀವು ಈಕ್ವಲ್ ಆಗಿರೋ ಒಂದು ನೈಫನ್ನು ತೊಗೊಂಡು ಅದರಲ್ಲಿ ನೀವು ಆ ಗೆರೆ ಏನಿರುತ್ತೆ ಅಳತೆ, ಅದರಲ್ಲಿ ಅಳತೆ ಮೆನ್ಷನ್ ಮಾಡಿರ್ತಾರೆ. ಆ ಅಳತೆಗೆ ತಕ್ಕಂತೆ ನಾವು ಮೆಷರ್ ಮಾಡಿ ಅಷ್ಟೇ ಹಿಟ್ಟನ್ನು ನಾನು ತೊಗೋಬೇಕಾಗುತ್ತೆ. ನಾನು 250 ml ಕಪ್ಪಲ್ಲಿ 1 ಕಪ್, ಅದರಲ್ಲಿ ಅರ್ಧ ಕಪ್ ಅಂದರೆ 125 ml, ಅದರಲ್ಲಿ ಅರ್ಧ ಕಪ್, ಟೋಟಲ್ 1.5 ಕಪ್ ಮೈದಾವನ್ನು ತೊಗೊಂಡಿದ್ದೀವಿ. ಮೈದಾ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಬೇಕಿಂಗ್ ಪೌಡರನ್ನು ತೊಗೋಬೇಕು. ನಾನು ಫಸ್ಟು ಇಲ್ಲಿ ನೋಡಿ 1 ಟೀ ಸ್ಪೂನಲ್ಲಿ ಅದೇ ಥರ ನಾನು ಈ ಫಿಂಗರಲ್ಲಿ ನಾನು ನೀಟಾಗಿ ಸಮ ಪ್ರಮಾಣ ಮಾಡಿಕೊಂಡು, ನೋಡಿ ಈ ಥರ ಫಿಂಗರಲ್ಲಿ ಮಾಡಿದಾಗ ನಮಗೆ ಅದು ನೀಟಾಗಿ ಈಕ್ವಲ್ ಆಗಿ ಬರುತ್ತೆ. ಅದನ್ನು ಕೂಡ ನಾನು 1 ಟೀ ಸ್ಪೂನಲ್ಲಿ ಫಸ್ಟ್ ತೊಗೊಂಡೆ, ನಂತರ 1/2 ಟೀ ಸ್ಪೂನಲ್ಲಿ ನಂತರ ತೊಗೊಂಡೆ. 1.5 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಆಯಿತು ಅಲ್ಲಿಗೆ. ಹಾಗೆ ವೆನಿಲಾ ಸ್ಪಾಂಜ್ ರೆಡಿ ಮಾಡಬೇಕಾದ್ರೆ ನಮಗೆ ಯಾವುದೇ ಥರ ಬೇಕಿಂಗ್ ಸೋಡಾನ ಹಾಕೋ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಸ್ಪಾಂಜ್ ರೆಡಿ ಮಾಡಬೇಕಾದ್ರೆ ಬೇಕಿಂಗ್ ಸೋಡಾ ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದೇ ನೀವು ರೆಡ್ ವೆಲ್ವೆಟ್ ಆಗಲಿ ಚಾಕ್ಲೇಟ್ ಕೇಕ್ ಆಗಲಿ ಮಾಡೋದಾದರೆ ನಿಮಗೆ ಅಲ್ಲಿ ಸೋಡಾವನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ವೆನಿಲಾ ಮಾಡ್ತಾ ಇರೋದ್ರಿಂದ ನಾನು ಸೋಡಾನ ಹಾಕೋದಿಲ್ಲ, ಜಸ್ಟ್ ಇಲ್ಲಿ ಬೇಕಿಂಗ್ ಪೌಡರನ್ನು ಮಾತ್ರ ಯೂಸ್ ಮಾಡ್ಕೋತೀನಿ. ಅದಕ್ಕೆ ನಾನು 1/4 ಟೀ ಸ್ಪೂನ್ ಸಾಲ್ಟನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸೇರಿಸಿ ಇಟ್ಕೊಳ್ತೀನಿ. ನಂತರ ನೋಡಿ, ನಾನೀಗ ಜರಡಿ ಇಟ್ಕೋಬೇಕು. ನೀವು ಈ ಥರ ಸೋಡಾ ಬೇಕಿಂಗ್ ಪೌಡರ್ ಇದನ್ನು ತೊಗೊಂಡಾಗ ಸ್ವಲ್ಪ ನೀವು ತೊಗೊಂಡಿರೋ ಬೌಲಲ್ಲಿ ಸ್ವಲ್ಪನೂ ಅದು ಇದ್ದರೆ ಅದನ್ನು ನೀಟಾಗಿ ರಿಮೂವ್ ಮಾಡಿ. ಇಲ್ಲಿ ನಮಗೆ ಅಳತೆ ಪ್ರಮಾಣ ಕರೆಕ್ಟಾಗಿರಬೇಕು. ಯಾವುದೇ ಕೂಡ ಹೆಚ್ಚು ಕಡಿಮೆ ಆದರೆ ನಮಗೆ ರೆಸಿಪಿ ಹಾಳಾಗೋಗುತ್ತೆ. ನಂತರ ಎಲ್ಲನೂ ಸೈಡಿಗೆ ಇಟ್ಕೊಂಡೆ ನಾನು ಅಳತೆಯನ್ನು ಮಾಡಿ, ನಂತರ ಇದನ್ನು 3 ಬಾರಿ ನಾನು ಜರಡಿ ಇಟ್ಕೊಳ್ತೀನಿ. ಈ ಥರ 3 ಸಾರಿ ಜರಡಿ ಹಿಡಿದು ಮಾಡೋದ್ರಿಂದ ಸ್ಪಾಂಜ್ ನಮಗೆ ಯಾವುದೇ ಥರ ಗಂಟು ಬರೋದಿಲ್ಲ, ತುಂಬ ಸಾಫ್ಟಾಗಿ ನೀಟಾಗಿ ಬೇಕಾಗುತ್ತೆ. ಹಾಗಾಗಿ ಈ ಸ್ಟೆಪ್ನ ಮರಿಬಾರ್ದು. ನೀವು 3 ಸರಿ ಮಾಡದೇ ಇದ್ದರೂ 1 ಸರಿನಾರು ಆದರೂ ನೀವು ಜರಡಿ ಹಿಡಿದು ಇಟ್ಕೊಳ್ಬೇಕು.
ಇದನ್ನೆಲ್ಲ ನಾನು ನೀಟಾಗಿ ಒಂದು ಜರಡಿಗೆ ಹಾಕಿ ನಾನು 3 ಸರಿ ಜರಡಿ ಮಾಡಿ ಇಟ್ಕೊಳ್ತೀನಿ ಸೈಡ್ಗೆ. ಹಾಗೆ ಇದನ್ನು ಮಾಡಿ ಇಟ್ಕೊಂಡಿದ ನಂತರ ನಾವೇನು ಮೊಟ್ಟೆನ ಬೀಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಆ ಟೈಮಲ್ಲಿ OTG ಅಥವಾ ನೀವು ಗ್ಯಾಸ್ ಮೇಲೆ ಮಾಡೋದಾದರೆ ನೀವು ಗ್ಯಾಸನ್ನು ಆನ್ ಮಾಡಿ 10 ಮಿನಿಟ್ಸ್ ಪ್ರೀ ಹೀಟ್ಗೆ ಸೆಟ್ ಮಾಡಿ ಇಡಬೇಕು. ನಾವು ಬ್ಯಾಟರನ್ನು ರೆಡಿ ಮಾಡೋ ಅಷ್ಟರಲ್ಲಿ ಅದು 10 ಮಿನಿಟ್ಸ್ ಪ್ರೀ ಹೀಟ್ ಆಗಿ ನಮಗೆ ಸೆಟ್ ಆಗುತ್ತೆ ನೀಟಾಗಿ. ನಮಗೆ ಎಷ್ಟು ಹೀಟ್ ಬೇಕೋ ಆ ಹೀಟು ನಮಗೆ ಸೆಟ್ ಆಗುತ್ತೆ. ಹಾಗಾಗಿ ಈಗಲೇ ನೀವು ಆನ್ ಮಾಡಬಾರ್ದು. ನಾನು ಯಾವಾಗಲೂ ಕೂಡ ನಾನು ಓವನಲ್ಲೇ ನಾನು ರೆಸಿಪಿ ತೋರಿಸೋದ್ರಿಂದ ನಾನು ಓವನಲ್ಲಿ ಹೇಳ್ತೀನಿ. ನಿಮಗೆ ಗ್ಯಾಸ್ ಸ್ಟಾಪಲ್ಲಿ ಏನಾರ ಮಾಡೋದು ಹೇಗೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಅದರಲ್ಲೂ ಕೂಡ ತೋರಿಸ್ತೀನಿ. ನನ್ನ ಹತ್ರ ಓವನ್ ಇರೋದ್ರಿಂದ ನನಗೆ ಗ್ಯಾಸಲ್ಲಿ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಾನು ಓವನಲ್ಲೇ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನಂತರ ನೋಡಿ ಹಾಗೆ ಈ ಥರ ಒಂದು ಸ್ಪ್ಯಾಚುಲವನ್ನು ಇದ್ದರೆ ಉತ್ತಮ. ಯಾಕಂದರೆ ಇದರಲ್ಲಿ ನೀಟಾಗಿ ಎಲ್ಲೂ ಕೂಡ ನಮಗೆ ಹಿಟ್ಟು ವೇಸ್ಟ್ ಆಗೋಲ್ಲ, ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ತೊಗೋಬೇಕು. ನಾವು ಬೇಕಿಂಗಲ್ಲಿ ಯಾವುದೇ ಪ್ರಮಾಣವನ್ನು ಕೂಡ ನೀಟಾಗಿ ತೊಗೊಳ್ಬೇಕು, ವೇಸ್ಟ್ ಮಾಡೋ ಹಾಗಿಲ್ಲ. ನಂತರ ನೋಡಿ ನಾನು 3 ಸರಿ ಜರಡಿ ಹಿಡಿದು ಇಟ್ಕೊಂಡೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀಟಾಗಿ. ಎಲ್ಲೂ ಕೂಡ ನೀವು ಅದನ್ನು ವೇಸ್ಟ್ ಆಗದೆ ಇರೋ ಥರ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕಿಂಗ್ ಮಾಡೋಕ್ಕೆ ಮುಂಚೆ ನೀವೇನು ಯಾವ ಜಾಗದಲ್ಲಿ ಮಾಡ್ತೀರಾ ಆ ಜಾಗನ ಪೂರ್ತಿ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ ಜಾಗದಲ್ಲಿ ಯಾವುದೇ ಥರ ನಿಮ್ಗೆ ಈಗ ನೋಡಿ ನನಗೆ ಅಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ನನಗೆ ಕೆಳಗಡೆ ಉದುರುತ್ತು. ಅದನ್ನು ಕೂಡ ನಾನು ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಹಾಗಾಗಿ ನಾವು ಬೇಕಿಂಗ್ ಮಾಡಬೇಕಾದ್ರೆ ಆ ಜಾಗವನ್ನು ನಾವು ಯಾವ ಪ್ಲೇಸಲ್ಲಿ ಮಾಡ್ತೀವಿ ಆ ಪ್ಲೇಸನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ನೀವು ಒಂದು ಕೆಳಗಡೆ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ನ್ಯೂಸ್ ಪೇಪರ್ ಮೇಲೆ ಬಿದ್ದರೆ ಅದನ್ನು ತೆಗೆದು ನಂತರ ಮತ್ತೆ ನೀವು ಬೌಲ್ಗೆ ಹಾಕ್ಕೊಳ್ಬೋದು. ನಾನು ಮಾಡೋಕ್ಕೂ ಮುಂಚೆ ಎಲ್ಲ ನೀಟ್ ಮಾಡಿಕೊಂಡು ಸರ್ಫೇಸನ್ನು ನಾನು ಆಮೇಲೆ ನಂತರ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಈಗ ಅದನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿ ಬೇಕಿಂಗ್ ಪೌಡರು ಸೋಡಾ ಎಲ್ಲ ಹಾಕಿರೋದ್ರಿಂದ ಅದು ನೀಟಾಗಿ ಎಲ್ಲ ಕರೆಕ್ಟಾಗಿರಬೇಕು. ಇಲ್ಲ ಅಂದರೆ ನಮಗೆ ಸ್ಪಾಂಜ್ ನಮಗೆ ನೀಟಾಗಿ ಬೇಕಾಗಲ್ಲ, ಹಾಳಾಗುತ್ತೆ. ಅದಕ್ಕೆ ಹಾಗೆ ನಾವು ಸಕ್ಕರೆಯನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಮೈದಾ ಮತ್ತು ಬೇಕಿಂಗ್ ಪೌಡರನ್ನು ತೊಗೋಬೇಕು. ನಾನು ಸಕ್ಕರೆನೂ ಕೂಡ 250 ml ಕಪ್ಪಲ್ಲಿ 1.5 ಕಪ್ಪನ್ನು ನಾನು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಕೂಡ ಹಾಕ್ಬೋದು. ನೀವು ಬಿಗಿನರ್ಸ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಆವಾಗ ನಿಮಗೆ ಸ್ವಲ್ಪ ಗಾಬರಿ ಆಗ್ಬೋದು. ಅದಕ್ಕೆ ನೀವು ಸ್ವಲ್ಪ ಸಕ್ಕರೆಯನ್ನು 1 ರೌಂಡ್ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡು ನಂತರ ಯೂಸ್ ಮಾಡಿ, ಬೇಗ ಬೀಟ್ ಆಗುತ್ತೆ. ನಂತರ ಇದು 1.5 kg ಆಗಿರೋದ್ರಿಂದ ನಾನು 6 ಮೊಟ್ಟೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು 1 kg ಬ್ಯಾಟರ್ಗಾದರೆ 4 ಮೊಟ್ಟೆಯನ್ನು ತೊಗೊಳ್ತೀವಿ, ಅರ್ಧ kgಗೆ 2 ಮೊಟ್ಟೆಯನ್ನು ತೊಗೊಳ್ತೀವಿ. ಹಾಗೆ ಇಲ್ಲಿ 1.5 kgಗೆ ನಾವು 6 ಮೊಟ್ಟೆನ ಇಲ್ಲಿ ಡಬಲ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಟೋಟಲ್ 6 ಮೊಟ್ಟೆನ ತೊಗೊಂಡಿದ್ದೀನಿ. ಹಾಗೆ ಮೊಟ್ಟೆ ಏನಾದರೂ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ, ಅಂದರೆ ಕೆಲವೊಮ್ಮೆ ನಾವು ಆನ್ಲೈನಲ್ಲಿ ತೊಗೊಂಡಾಗ ಮೊಟ್ಟೆ ಸ್ವಲ್ಪ ತುಂಬ ದೊಡ್ಡ ಸೈಜಲ್ಲಿರುತ್ತೆ. ಆ ಥರ ಇದ್ದಾಗ ನೀವು 5 ಮೊಟ್ಟೆಯನ್ನು ತೊಗೊಂಡ್ರೆ ಸಾಕು. ಮೀಡಿಯಮ್ ಸೈಜ್ ಇರೋದಾದರೆ ನೀವು ಎಲ್ಲ 6 ಮೊಟ್ಟೆಗಳನ್ನು ಬಳಸ್ಕೊಳ್ಳಿ. ನಂತರ ಇದಕ್ಕೆ ನಾನು ಮೊಟ್ಟೆ ಸ್ಮೆಲ್ ಹೋಗ್ಲಿಕ್ಕಾಗಿ ವೆನಿಲಾ ಎಸೆನ್ಸನ್ನು ನಾನು ಒಂದು 5 ml ಸೇರಿಸ್ಕೊಳ್ತೀನಿ, ನನ್ನ ಹತ್ರ ಇದ್ದಿದ್ದಷ್ಟು. ಹಾಗಾಗಿ ನಂತರ ನಿಮಗೆ ವೆನಿಲಾ ಎಸೆನ್ಸನ್ನು ಕೂಡ ಹಾಕಿ ಇನ್ನೂ ನಿಮಗೆ ಮೊಟ್ಟೆ ಸ್ಮೆಲ್ ಹಾಗೆ ಹೊಡಿತಾ ಇದೆ ಅಂತ ಅನಿಸಿದ್ರೆ ನೀವು ಪೈನಾಪಲ್ ಎಸೆನ್ಸ್ನ ಸೇರಿಸ್ಕೊಳ್ಳಿ, ಅದು ಬೆಸ್ಟ್. ನೀವು ವೆನಿಲಾ ಎಸೆನ್ಸ್ ಇಲ್ಲದೇ ಇದ್ದರೂ ಪೈನಾಪಲ್ ಎಸೆನ್ಸ್ ಸೇರಿಸ್ಕೊಳ್ಳಿ. ಆ ಎಸೆನ್ಸ್ ಸೇರಿಸೋದ್ರಿಂದ ನಿಮಗೆ ಸ್ಪಾಂಜ್ ಬೇಕಾದ ನಂತರ ಅದರಲ್ಲಿ ನೀಟಾಗಿ ಯಾವುದೇ ಥರ ಎಗ್ ಸ್ಮೆಲ್ ಬರೋದಿಲ್ಲ, ರಿಮೂವ್ ಆಗುತ್ತೆ. ಹಾಗೆ ನನ್ನ ಹತ್ರ ಮಿಲ್ಕ್ ಎಸೆನ್ಸ್ ಇರೋದ್ರಿಂದ ಅದನ್ನು ಕೂಡ ನಾನು ಇಲ್ಲೊಂದು 2-3 ಡ್ರಾಪ್ಸನ್ನು ನಾನು ಸೇರಿಸ್ಕೊಂಡು ನಂತರ ನಾನು ಮೊದಲಿಗೆ ಒಂದು ಸ್ಪೀಡಲ್ಲಿ 1 ನಿಮಿಷ ನಾನು ಇದನ್ನು ಬೀಟ್ ಮಾಡ್ಕೋತೀನಿ, ಬರೀ ಮೊಟ್ಟೆನ ಮಾತ್ರ. ನೋಡಿ ಅದು ಮೊಟ್ಟೆ ನೊರೆ ಬರ್ತಾ ಇದೆಯಲ್ಲ,
ಆ ನೊರೆ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು 1 ನಿಮಿಷ ಹಾಗೆ ಬೀಟ್ ಮಾಡ್ಕೊತೀನಿ. ನಂತರ ನಾನು ಇದಕ್ಕೆ ಸಕ್ಕರೆಯನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾನು ಇಲ್ಲಿ ಬೀಟ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ನಾವು ಒಂದೊಂದು ನಿಮಿಷಕ್ಕೂ ನಾವು ಒಂದು ಸ್ವಲ್ಪ ಇದು ಸ್ಪೀಡನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ನಾನು ಒಂದು ಸ್ಪೀಡಲ್ಲಿ ಫಸ್ಟಿಗೆ ಬೀಟ್ ಮಾಡ್ಕೊಳ್ತೀನಿ. ನಂತರ ನಾನು ಇಲ್ಲಿ ಸ್ಪೀಡನ್ನು ನಾನು ಸೆಕೆಂಡ್ ಸ್ಪೀಡಿಗೆ ನಾನು ಬೀಟ್ ಮಾಡ್ಕೋತೀನಿ. ನನ್ನ ಈ ಬೀಟರಲ್ಲಿ ಮ್ಯಾಕ್ಸಿಮಮ್ 5 ಸ್ಪೀಡ್ ಇರೋದ್ರಿಂದ ನಾನು 5 ಸ್ಪೀಡ್ವರೆಗೂ ನಾನು ಇಲ್ಲಿ ಬೀಟ್ ಮಾಡ್ಕೊಳ್ಬೋದು. ಕೆಲವೊಂದು ಬೀಟರಲ್ಲಿ 7 ಸ್ಪೀಡ್ ಕೂಡ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಸಕ್ಕರೆನೂ ಕೂಡ ಸ್ವಲ್ಪನೇ ಒಂದೇ ಬಾರಿ ಹಾಕೋದ್ರಿಂದ ನೀಟಾಗಿ ಸಕ್ಕರೆ ಕರಗಲ್ಲ. ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಕೂಡ ಆಗಿಬಿಡುತ್ತೆ ನಮಗೆ. ಹಾಗಾಗಿ ಸ್ವಲ್ಪನೇ ಹಾಕಿ ನಾವು ಒಂದೊಂದೇ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ನೀಟಾಗಿ ಸಕ್ಕರೆ ನೀಟಾಗಿ ಕರಗಿ ಅದು ಫೋಮಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಬೀಟ್ ಮಾಡ್ತಾ ಅದರಲ್ಲಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಹೇಗೆ ಅದು ಗೊತ್ತಾಗೋದು ಅಂತ ಅಂದರೆ ಸುಮಾರು ನಿಮಗೆ ಇಲ್ಲಿ ಒಂದು 5 to 10 ಮಿನಿಟ್ಸ್ ಕೂಡ ಆಗ್ಬೋದು. ಕ್ವಾಂಟಿಟಿ ಜಾಸ್ತಿ ಆದಷ್ಟು ನಮಗೆ ಇಲ್ಲಿ ಬೀಟಿಂಗ್ ಮಾಡೋ ಟೈಮ್ ಏನಿರುತ್ತೆ ಅದು ಸ್ವಲ್ಪ ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಬೀಟ್ ಮಾಡ್ತಾ ನಮಗೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಹಾಗೆ ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಿಮಗೆ ಇವಾಗ ಪೇಲ್ ಯೆಲ್ಲೋ ಕಲರ್ ಬಂದಿದ್ದೆ, ನಂತರ ಸ್ವಲ್ಪ ಬೀಟ್ ಆಗ್ತಾ ಅದು ಸ್ವಲ್ಪ ವೈಟಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗೂ ಕೂಡ ಆಗುತ್ತೆ ಬ್ಯಾಟರ್. ಹಾಗೆ ಫ್ರೆಂಡ್ಸ್, ನಿಮಗೂ ಕೂಡ ಏನಾದರೂ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಅಥವಾ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಯಾರಾದರೂ ಕೂಡ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ನಾವು ಕೂಡ ಏನಾದರೂ ಚಿಕ್ಕದಾಗಿ ನಾವು ಒಂದು ಬಿಸ್ನೆಸ್ಸನ್ನು ಮನೆಯಿಂದನೇ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಈ ಹೋಮ್ ಬೇಕಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಾಗೆ ನಿಮಗೂ ಕೂಡ ಹೇಗೆ ನಾನು ಹೇಳೋದಾದರೆ ನಾನು ಹೇಗೆ ಕಲಿತೆ ಅಂದರೆ, ನಾನು ಒಂಥರ ಸೆಲ್ಫ್ ಬೇಕರ್ ಅಂತಲೇ ಹೇಳ್ಬೋದು. ನಾನು ಗೂಗಲ್ಲು ವೀಡಿಯೋಸ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡಿದ್ದು. ನಾನು ಯಾವುದೇ ಥರ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಬಿಗಿನಿಂಗಲ್ಲಿ. ನಂತರ ನನಗೆ ಬೇಕು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು, ಇನ್ನೂ ಚೆನ್ನಾಗಿರುತ್ತೆ ಅನ್ನುವಾಗ ಮಾತ್ರನೇ ನಾನು ಸಣ್ಣ ಪುಟ್ಟ ನನ್ನ ಹತ್ರ ಅಮೌಂಟ್ ಇದ್ದಾಗ ನಾನು ಕ್ಲಾಸನ್ನು ತೊಗೊಳ್ಬೇಕು ಅಂದಾಗ ನಾನು ಒಂದು 2-3 ಕ್ಲಾಸನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಎಲ್ಲವೂ ಕೂಡ ನಾನು ಸೆಲ್ಫ್ ಬೇಕರ್ ಅಂತಲೇ ಹೇಳ್ಬೋದು. ಎಲ್ಲವೂ ಕೂಡ ನಾನೇ ಟ್ರೈ ಮಾಡಿ ನೋಡಿ ಕಲ್ತ್ಕೊಂಡಿರೋದು. ನನಗೇನು ಕಷ್ಟ ಅನ್ನಿಸ್ಲಿಲ್ಲ, ನಾನು ಬೇಗನೆ ಅರ್ಥ ಆಯಿತು, ನೀಟಾಗಿ ಕಲ್ತ್ಕೊಂಡೆ ನಾನು. ಹಾಗೆ ನಿಮಗೂ ಕೂಡ ಈ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಕೂಡ ಕಲ್ತ್ಕೋಬೇಕು, ನಾನು ಕೂಡ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಪ್ಲೀಸ್ ನನ್ನ ವಿಡಿಯೋನ ನೋಡಿ. ಇದರಲ್ಲಿ ನಾನು ಬೇಕಿಂಗ್ಗೆ ಸಂಬಂಧಪಟ್ಟ ಎಲ್ಲ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ನಾನು ಇನ್ನು ಮುಂದೆ ಫ್ರೀ ಬೇಕಿಂಗ್ ಕ್ಲಾಸ್ ಅನ್ನೋ ಒಂದು ಎಪಿಸೋಡನ್ನು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಿಂದ ಅಂದರೆ ಬೇಕಿಂಗ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ತೊಗೊಳ್ಬೇಕು, ಹಾಗೆ ಅಳತೆ ಪ್ರಮಾಣನ ಹೇಗೆ ಹಾಕಬೇಕು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇನ್ಮೇಲೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಯಾರಾದರೂ ಇಂಟ್ರೆಸ್ಟ್ ಇರ್ತಾರೆ ಅಲ್ವಾ, ಸುಮಾರು ಜನ ಹಳ್ಳಿಗಳಲ್ಲಿ ಇರ್ತೀರಾ, ರೂರಲ್ ಏರಿಯಾದಲ್ಲಿ ಇರ್ತೀರಾ, ನಿಮಗೆ ನಿಮ್ಮ ಸಿಟಿಗೆ ಹತ್ರ ಇರೋವಂಥ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದು ನಿಮಗೆ ಹತ್ರದಲ್ಲಿ ಯಾವುದೇ ಥರ ಬೇಕಿಂಗ್ ಕ್ಲಾಸ್ ಇರೋದಿಲ್ಲ ಸೌಲಭ್ಯ, ಹಾಗಾಗಿ ನೀವು ಕಲಿಬೇಕು. ಹಾಗೆ ಅಮೌಂಟು ಕೂಡ ಕೆಲವೊಬ್ರಿಗೆ ತೊಂದರೆ ಇರುತ್ತೆ ಅಲ್ವಾ, ಅಷ್ಟೊಂದು ದುಡ್ಡು ಹಾಕಿ ನಿಮಗೆ ಬೇಕಿಂಗ್ ಕ್ಲಾಸ್ ಅಂತ ಬಂದಾಗ ನಿಮಗೆ ಕಡಿಮೆ ಅಂತೂ ಎಲ್ಲೂ ಇಲ್ಲ, ತುಂಬಾ ಜಾಸ್ತಿ. ಹಾಗಾಗಿ ನೀವು ಸ್ವಂತ ಪ್ರಯತ್ನದಲ್ಲೇ ಕಲಿಬೇಕು ಅಂದ್ಕೊಂಡಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಇದರಲ್ಲಿ ನಾನು ತಿಳ್ಕೊಂಡಿರೋ ಅಷ್ಟು ಮೆಥಡನ್ನು ನಾನಿಲ್ಲಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನನಗೆ ಬೀಟ್ ಮಾಡ್ತಾ ಸುಮಾರು ಒಂದು 10 ನಿಮಿಷ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ವೈಟ್ ಕಲರಲ್ಲಿ ಬೀಟ್ ಆಗಿದೆ. ಹಾಗೆ ನಾನು ನಿಮಗೆ ಆ ಬೀಟರನ್ನು ಮೇಲೆ ಎತ್ತಿ ತೋರಿಸ್ದೆ, ಅದು ನಿಮಗೆ ರಿಂಕಲ್ಸ್ ಆಗಿ ಬ್ಯಾಟರ್ ಕೆಳಗಡೆ ಹೋಯಿತು ಅಂದರೆ ಆ ಥರ ಬಂದಾಗ ನಿಮಗೆ ಬ್ಯಾಟರ್ ನೀಟಾಗಿ ಬೀಟ್ ಆಗಿದೆ ಅಂತ, ಸಕ್ಕರೆ ಕರಗಿದೆ ಅಂತ, ಅಷ್ಟರ ಮಟ್ಟಿಗೆವರೆಗೂ ನೀವು ಬೀಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು
1/4 ಕಪ್ ಆಯಿಲನ್ನು ನಾನು ತೊಗೊಂಡಿದ್ದೀನಿ, ಅಂದರೆ 60 ml. ನಮಗೆ ಈ ಕಪ್ಗಳೆಲ್ಲ ನಮಗೆ ಬೇಕಿಂಗ್ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಆನ್ಲೈನಲ್ಲೂ ಕೂಡ ತೊಗೊಳ್ಬೋದು, ಅಥವಾ ನಿಯರ್ ಬೈ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಬೇಕಿಂಗ್ ಮೆಟೀರಿಯಲ್ ಶಾಪ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಯಾವುದಾದ್ರೂ ಶಾಪ್ ಸಿಗುತ್ತೆ, ಅಲ್ಲಿ ಬೈ ಮಾಡ್ಬೋದು ನೀವು. ನಿಮಗೆ ಅದರ ಡೀಟೇಲ್ಸನ್ನು ನಾನು ಮುಂದೆ ಕೊಡ್ತಾ ಹೋಗ್ತೇನೆ. ಈ ಥರ ನಾನು 1/4 ಕಪ್ ಆಗುವಷ್ಟು ಆಯಿಲನ್ನು ತೊಗೊಂಡ್ಮೇಲೆ ಆಮೇಲೆ ಆಯಿಲ್ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಹೊತ್ತು ಬೀಟ್ ಮಾಡಬಾರ್ದು. 1 ಸೆಕೆಂಡ್ ಬೀಟ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಬೀಟ್ ಮಾಡೋದ್ರಿಂದ ನಮಗೆ ಸ್ಪಾಂಜ್ ಏನುತ್ತೆ ಅದು ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ರಫ್ ಆಗಿಬಿಡುತ್ತೆ, ಸಾಫ್ಟ್ನೆಸ್ ಹೋಗುತ್ತೆ. ಹಾಗಾಗಿ ಆಯಿಲ್ ಹಾಕಿದ್ಮೇಲೆ ನಾವು ಸ್ವಲ್ಪ 1 ಸೆಕೆಂಡ್ ಬೀಟ್ ಮಾಡಿಕೊಂಡ್ರೆ ಸಾಕು. ನಂತರ ಇಷ್ಟುವರೆಗೂ ಬೀಟರ್ನ ಅವಶ್ಯಕತೆ ಇತ್ತು, ಇನ್ಮೇಲೆ ಬೀಟರ್ ಬೇಡ. ಈ ಥರ ಒಂದು ಸ್ಪ್ಯಾಚುಲಾ ಅಥವಾ ಹ್ಯಾಂಡ್ ವಿಸ್ಕರ್ ಏನಿರುತ್ತೆ ನಮ್ಮ ಹತ್ರ, ಇದು ಬಂದರು ಹ್ಯಾಂಡ್ ಬೀಟರ್. ಹ್ಯಾಂಡ್ ವಿಸ್ಕರ್ ಮಾಮೂಲಿಯಾಗಿ ಎಲ್ಲರ ಮನೇಲೂ ಇರುತ್ತೆ ಇವಾಗ ವಿಸ್ಕರ್ ಅಂತೂ. ಇವಾಗ ಸ್ಟೀಲ್ದು ಬರುತ್ತೆ ನೋಡಿ, ನಿಮಗೆ ಮಜ್ಜಿಗೆ ಕಡಿಯೋದು ಆ ಥರ. ನಾನಿಲ್ಲಿ ಬೇಕಾದ್ರೆ ಮೇಲೆ ಫೋಟೋನ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಆ ಥರ ವಿಸ್ಕರನ್ನು ನೀವು ಯೂಸ್ ಮಾಡಿಕೊಂಡು ಬ್ಯಾಟರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ಥರ ಗಂಟು ನಿಲ್ಲೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಈ ಥರ ಸ್ಪ್ಯಾಚುಲಾ ಮೂಲಕ ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್, ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಹೇಗಂದರೆ ಹೇಗೆ ಆಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಓವರ್ ಬೀಟ್ ಆಗುತ್ತೆ, ನಂತರ ಸ್ಪಾಂಜ್ ಕೂಡ ನೀಟಾಗಿ ಬೇಕಾಗಲ್ಲ, ಹಾಳಾಗೋಗುತ್ತೆ. ಹಾಗಾಗಿ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀವು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಗಾಬರಿ ಮಾಡ್ಕೊಳ್ಬೇಡಿ. ನೀಟಾಗಿ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನನ್ನ ಅಭ್ಯಾಸ ಇರೋದರಿಂದ ನಾನು ಲಾಸ್ಟ್ ಮಿನಿಟಲ್ಲಿ ಏನು ಮಾಡ್ತೀನಿ, ಬೀಟರಲ್ಲಿ 1 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ವಿಕ್ಸರ್ ಇದ್ದರೆ ಬೆಟರ್, ಅದರಲ್ಲಿ ನೀಟಾಗಿ ಗಂಟು ರಿಮೂವ್ ಆಗುತ್ತೆ ನಿಮಗೆ. ನಾನು ಬ್ರೌನಿ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ವಿಸ್ಕರಲ್ಲಿ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ, ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹಳೆ ವಿಡಿಯೋದಲ್ಲೂ ಕೂಡ ಅಷ್ಟೇ. ಹಾಗೆ ನಿಮಗೆ ಇದು ನಾನು 1.5 kg ತೋರಿಸ್ತಾ ಇದ್ದೀನಿ. ನಿಮಗೆ 1/2 kg ಅಥವಾ 1 kgಯಲ್ಲಿ ನಿಮಗೆ ಬೇಕು ಅಂದರೆ ನನ್ನ ಹಳೆ ವಿಡಿಯೋನ ಚೆಕ್ ಮಾಡ್ಬೋದು. ಅದರಲ್ಲಿ ವಿತೌಟ್ ಕೇಕ್ ಜೆಲ್ ಹಾಗೆ ವಿತ್ ಕೇಕ್ ಜೆಲ್ ಎರಡೂ ಕೂಡ ನಾನು ಬೇಕ್ರಿ ಸ್ಟೈಲಲ್ಲೂ ತೋರಿಸಿದ್ದೀನಿ, ಹೋಮ್ ಮೇಡ್ ಸ್ಟೈಲಲ್ಲೂ ಕೂಡ ತೋರಿಸಿದ್ದೀನಿ. ಹಾಗೆ ನಾನು ಹಾಲನ್ನು ಹಾಕೋದು ಮರ್ತುಬಿಟ್ಟಿದ್ದೆ. ನಾವು ಆಯಿಲನ್ನು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವಿ, ಹಾಲನ್ನು ಕೂಡ ಅದೇ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು. ನಾನು ಹಾಲನ್ನು ಕೂಡ 1/4 ಕಪ್ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಮೈದಾವನ್ನು ಹಾಕ್ತಾ ಇದ್ದಾಗೆ ಸ್ವಲ್ಪ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಹಾಕೋದ್ರಿಂದ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ, ಇನ್ನೊಂದು ಸಾಫ್ಟ್ನೆಸ್ ಬರುತ್ತೆ ಸ್ಪಾಂಜಲ್ಲಿ. ಹಾಗಾಗಿ ನಂತರ ಇದನ್ನು ಹಾಕಿ ನೀಟಾಗಿ ಸ್ವಲ್ಪ ತಳಭಾಗದಿಂದ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ನಮಗೆ ಆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಗೆ ಗಂಟಾಗಿ ಉಳ್ಕೊಂಡಿರುತ್ತೆ ನೋಡಿ. ಕೊನೆಯಲ್ಲಿ ನಾನು ಈ ಥರ ಒಂದು ಸರಿ ಬೀಟ್ ಮಾಡ್ಕೊಳ್ತೀನಿ. ಇವಾಗ ನೀಟಾಗಿ ಮಿಕ್ಸ್ ಆಗಿರುತ್ತೆ ಬ್ಯಾಟರ್. ನಿಮಗೆ ಈ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 10 to 15 ಮಿನಿಟ್ಸ್ ಅಂತೂ ಟೈಮ್ ಬೇಕೇ ಬೇಕು. ಆ ಟೈಮಲ್ಲಿ ನೀವು ಮೊಟ್ಟೆ ಬೀಟ್ ಮಾಡಬೇಕಾದ್ರೇ ನೀವು ಗ್ಯಾಸ್ ಆಗಲಿ ಓವನ್ ಆಗಲಿ ನೀವು ಪ್ರೀ ಹೀಟ್ಗೆ ಇಟ್ಕೊಳ್ಳಿ. ಪ್ರೀ ಹೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ದೋಸೆ ಹಾಕಬೇಕಾದ್ರೆ ಹೇಗೆ ಹಂಚಕ್ಕಾದ್ಮೇಲೆ ದೋಸೆ ಹಾಕ್ತೀವಿ, ಹಾಗೆ ನಾವು ಇಲ್ಲಿ ಬೇಕಿಂಗಲ್ಲಿ ಯಾವುದೇ ರೆಸಿಪಿ ಟ್ರೈ ಮಾಡಬೇಕಾದ್ರೆ ನಾವು ಪ್ರೀ ಹೀಟಿಂಗ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ. ಇಲ್ಲಾಂದರೆ ರೆಸಿಪಿ ಅಂತೂ ಬರಲ್ಲ, ಹಾಳಾಗೋಗುತ್ತೆ. ಹಾಗಾಗಿ ನಂತರ ಇದನ್ನು ನಾನು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾನು ಅಳತೆಯಲ್ಲಿ ನಾನು ಯಾವಾಗಲೂ ಕೂಡ ಅಷ್ಟೇ, ನಾನು ಯಾವುದೇ ಆರ್ಡ್ರ್ ಕೂಡ ಮಾಡಬೇಕಾದ್ರೂ ಕೂಡ ಅಷ್ಟೇ, ಈ ಥರ ಅಳತೆಯಲ್ಲೇ ನಾವು ಈ ಥರ ಒಂದು ವೆಯ್ಟಿಂಗ್ ಸ್ಕೇಲನ್ನು ತೊಗೊಂಡ್ರೆ ಉತ್ತಮ. ನಾವು ವೆಯ್ಟ್ ಮಾಡಿ ಕೊಡಲಿಕ್ಕೆ ತುಂಬ ಅವಶ್ಯಕತೆ ಇರುತ್ತೆ. ವೆಯ್ಟ್ ಮಾಡಿಯೇ ಹಾಕ್ಕೊಳ್ಳೋದ್ರಿಂದ ನಮಗೆ ಅಲ್ಲಿ ಒಂದು ನಮಗೆ ಮೆಜರ್ಮೆಂಟ್ ಸಿಗುತ್ತೆ. 1/2 kgಗೆ ಎಷ್ಟು ಹಾಕಬೇಕು, ಹಾಗೆ 3/4 kgಗೆ ಎಷ್ಟು, 1 kgಗೆ ಎಷ್ಟು ಹಾಕಿದ್ರೆ ನಮಗೆ ಒಂದು
ರೆಸಿಪಿ ರೆಡಿ ಆಗುತ್ತೆ ಅನ್ನೋದು ಒಂದು ಮೆಷರ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ 1.5 kgಗೆ ನಾನು ಇಲ್ಲಿ 6 ಇಂಚು ಟಿನ್ನನ್ನು ನನ್ನ ಹತ್ರ ಇದ್ದಿದ್ದು ಒಂದೇ ಟಿನ್ ಆಗಿದ್ದರಿಂದ ನಾನು 2 ಟಿನ್ನನ್ನು ಬಳಸಿದರೆ ನನಗೆ ಕರೆಕ್ಟಾಗಿ 3/4 kgಯಷ್ಟು 2 ಟಿನ್ನಲ್ಲಿ ರೆಡಿ ಆಗ್ತಾಯಿತ್ತು. ಬಟ್ ಇಲ್ಲಿ ನನಗೆ ಇಲ್ಲದೆ ಇರೋದ್ರಿಂದ ನಾನು ಏನು ಮಾಡಿದೆ, ಒಂದು 6 ಇಂಚನ್ನು ತೊಗೊಂಡೆ, ಒಂದು 7 ಇಂಚನ್ನು ತೊಗೊಂಡೆ. 7 ಇಂಚ್ ತೊಗೊಂಡಾಗ ಏನಾಯಿತು, ಅದು ದೊಡ್ಡ ಟಿನ್ ಇದ್ದಿದ್ದರಿಂದ ಅದರಲ್ಲಿ ಸ್ವಲ್ಪ ನನಗೆ ಬ್ಯಾಟರ್ ಸ್ವಲ್ಪ ಜಾಸ್ತಿ ತೊಗೊಳ್ತು. 6 ಇಂಚಲ್ಲಿ ನನಗೆ ಕಡಿಮೆ ತೊಗೊಳ್ತು. 6 ಇಂಚ್ ಬಂದು ನನಗೆ ಕರೆಕ್ಟಾಗಿ 1/2 kg ಬೇಕಾಯಿತು. ಬಟ್ 7 ಇಂಚಲ್ಲಿ ನನಗೆ ಟಿನ್ ಸ್ವಲ್ಪ ದೊಡ್ಡದಿದ್ದರಿಂದ ನನಗೆ ಅಲ್ಲಿ ಬ್ಯಾಟರ್ ಜಾಸ್ತಿ ತೊಗೋತು. ಅದರಲ್ಲಿ ಕೂಡ ನನಗೆ 3/4 kg ಕೇಕ್ ಅಷ್ಟು ನನಗೆ ರೆಡಿ ಆಯಿತು. ನೋಡಿ, ನನಗೆ ಇದು 6 ಇಂಚ್ ಟಿನ್ನಲ್ಲಿ ನಾನು 350 ಅಷ್ಟು ಬ್ಯಾಟರನ್ನು ಹಾಕ್ಕೊಂಡೆ. ಈ 7 ಇಂಚ್ ಟಿನ್ಗೆ ನಾನು ಇಲ್ಲಿ ನಿಮಗೆ 530 ಫಸ್ಟು ನಾನು ಮೆಷರ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಉಳಿದಿರೋದನ್ನ, ಯಾಕಂದರೆ ಇಲ್ಲಿ ನನಗೆ ಹೈಟ್ ಕಡಿಮೆ ಆಗಿಬಿಡುತ್ತಲ್ವ. 6 ಇಂಚ್ ತೊಗೊಂಡಿದ್ರೆ ನನಗೆ ಹೈಟ್ ಕರೆಕ್ಟಾಗಿರ್ತಿತ್ತು. ನಾನು 7 ಇಂಚ್ಗೆ ಹಾಕಿರೋದ್ರಿಂದ ಹೈಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇನ್ನೂ ಸ್ವಲ್ಪ ಉಳಿದಿದ್ದ ಅದಕ್ಕೆ ಕಡಿಮೆ ಹಾಕಿ ಇದಕ್ಕೆ ನಾನು ಜಾಸ್ತಿ ಹಾಕ್ತೆ. ಇದು ನನಗೆ 573, 80 ಇಷ್ಟು ಮೆಷರ್ಮೆಂಟಲ್ಲಿ ತೊಗೊಂಡೆ. ಇದು ಬೇಕಾದ ಮೇಲೆ ನನಗೆ ಒಂದು 600 ಗ್ರಾಮ್ ಬರುತ್ತೆ. ನಂತರ ನಾನು ಕ್ರೀಮೆಲ್ಲ ಹಾಕಿದ ಮೇಲೆ ನನಗೆ ಏನು 3/4 kg 750 ಗ್ರಾಮ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕಿಂತ ನಮಗೆ ಒಂದು 100 ಗ್ರಾಮ್ ಹೆಚ್ಚಿಗೆ ಬಂದುಬಿಡುತ್ತೆ ನಾವು ಅದರಲ್ಲಿ ಫಿಲ್ಲಿಂಗ್ ಕೊಟ್ಟು ಎಲ್ಲ ಫಿನಿಶಿಂಗ್ ಕೊಡೋ ಅಷ್ಟರಲ್ಲಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಜಸ್ಟ್ ನಾನು ಸ್ಪಾಂಜನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2 ಕೇಕನ್ನು ಹೇಗೆ ನಾನು ಫಿನಿಶ್ ಮಾಡಿದೆ ಡಿಸೈನ್ನೊಂದಿಗೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಜಸ್ಟ್ ಸ್ಪಾಂಜ್ ವಿಡಿಯೋ ಮಾತ್ರ ಆಗಿರುತ್ತೆ. ನಿಮಗೆ ಯಾರಿಗಾದ್ರೂ ಇದು ತುಂಬ ಹೆಲ್ಪ್ ಆಯಿತು ಅನ್ನೋದಾದರೆ, ಇಷ್ಟ ಆದರೆ ಹಾಗೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ಆಮೇಲೆ ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಕೆಳಗಡೆ ಹೇರ್ ಬಬಲ್ಸ್ ಏನುತ್ತೆ ನೀಟಾಗಿ ರಿಮೂವ್ ಆಗುತ್ತೆ. ಆ ಥರ ಟ್ಯಾಪ್ ಮಾಡಿ ನಂತರ ಇದನ್ನು ನಾನು 180 ಡಿಗ್ರಿ ಸೆಲ್ಸಿಯೇಷನಲ್ಲಿ ನಾನು ಪ್ರೀಹೀಟ್ಗೆ ಇಟ್ಟಿದ್ದ ಓವನ್ನಲ್ಲಿ 30 to 35 ಮಿನಿಟ್ಸ್ ಅಷ್ಟು ಬೇಕ್ ಮಾಡಿಕೊಂಡೆ. ಒಂದೊಂದು ಸರಿ 40 ಮಿನಿಟ್ಸ್ ಕೂಡ ಆಗುತ್ತೆ. ನಾನು ಇದು ಹೇಗೆ ಬೆಂದಿದೆ ಅನ್ನೋದನ್ನ ನಾನು ನಿಮಗೆ ಗೊತ್ತಾಗಬೇಕಲ್ವ, ಅದು ಹೇಳ್ತೀನಿ. ನೀವು 40 ಮಿನಿಟ್ಸ್ ಆದ ತಕ್ಷಣ ಬಿಸಿ ಇರುತ್ತಲ್ವ, ಆವಾಗ ಈ ಥರ ಒಂದು ಸ್ಪೂನ್ ಆಗಲಿ, ಒಂದು ಏನು ಬರುತ್ತೆ ಇದು ಸ್ಕೀವರ್ ಆಗಲಿ, ಆ ಥರ ಇದ್ದರೆ, ಅಥವಾ ಈ ಥರ ಚಾಕು ಇದ್ದರೆ ಚೂಪಾಗಿರೋ ಅಂಥದ್ದನ್ನ ಒಂದು ಸರಿ ಒಳಗಡೆ ಚುಚ್ಚಿ ಈಚೆ ತೆಗೀರಿ. ಆವಾಗ ನೋಡಿ, ಚಾಕಲ್ಲಿ ಯಾವುದೇ ಥರ ನನಗೆ ಹಿಟ್ಟು ಅಂಟ್ಕೊಂಡಿಲ್ಲ. ಈ ಥರ ಇದ್ದಾಗ ನಿಮಗೆ ನೀಟಾಗಿ ಬೇಕಾಗಿರುತ್ತೆ. ಹಾಗೆ ನೀವು ಒಂದು ಫಿಂಗರಲ್ಲಿ ಟಚ್ ಮಾಡಿದಾಗ ಯಾವುದೇ ಥರ ತೇವಾಂಶ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಆ ತೇವಾಂಶ ಬರಬಾರ್ದು. ಹಾಗಿದ್ದಾಗ ನೀಟಾಗಿ ಬೇಕಾಗಿದೆ ಅಂತ. ನಿಮ್ಗೆ ಏನಾದ್ರು ಸ್ವಲ್ಪ ತೇವಾಂಶ ಇದೆ ಅನಿಸಿದ್ರು ನೀವು ಇನ್ನೂ ಒಂದು 5 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ನೀಟಾಗಿ ಬೇಕಾಗುತ್ತೆ. ನಿಮಗೆ ಅರೌಂಡ್ 40-45 ಮಿನಿಟ್ಸ್ ಅಂತೂ ಹಾಗೆ ಆಗುತ್ತೆ. ಒಂದೊಂದು ಓವನ್ OTGಯ ಟೆಂಪ್ರೇಚರ್ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರ ಬೇಕಿಂಗ್ ಕೂಡ ಒಂದೊಂದು ಥರ ಇರೋದ್ರಿಂದ ಸ್ವಲ್ಪ ಏರುಪೇರಾಗುತ್ತೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ನಂತರ ಇದು ಸ್ಪಾಂಜ್ ರೆಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಕಟ್ ಮಾಡಬೇಡಿ, ಡಿಮೋಲ್ಡ್ ಮಾಡಬೇಡಿ. ಈ ಥರ ಅದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಡಿ. ಅದು ತಣ್ಣಗಾದ ಮೇಲೆ ನೀವು ಸೈಡಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡು ನಂತರ ಡಿಮೋಲ್ಡ್ ಮಾಡಿ ನೀಟಾಗಿ ರಿಮೂವ್ ಆಗುತ್ತೆ. ಬಿಸಿ ಇದ್ದಾಗ ಮಾಡಿದಾಗ ಅಲ್ಲಿ ಸ್ವಲ್ಪ ಸ್ಪಾಂಜು ಮಧ್ಯೆ ಕಟ್ಟಾಗಿಬಿಡುತ್ತೆ, ನಮಗೆ ಲೇಯರ್ ನೀಟಾಗಿ ಕಟ್ಟಾಗಲ್ಲ. ಹಾಗಾಗಿ ನೋಡಿ, ನನಗೆಲ್ಲೂ ಕೂಡ ನೀಟಾಗಿ ಸ್ಪಾಂಜ್ ಅಂಟ್ಕೊಂಡಿಲ್ಲ. ಬಟರ್ ಪೇಪರ್ಗೆ ನೀಟಾಗಿ ರಿಮೂವ್ ಆಗಿದೆ. ಇದನ್ನು ನಂತರ ನಾನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ಪೂರ್ತಿ ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ನಾವು ಐಸಿಂಗ್ಗೆ ಶುರು ಮಾಡ್ಕೊಳ್ಬೇಕು. ಬಿಸಿ ಇದ್ದಾಗ ಶುರು ಮಾಡಿದ್ರೆ ಕ್ರೀಮ್ ಎಲ್ಲ ಮೆಲ್ಟ್ ಆಗೋಗುತ್ತೆ. ನೋಡಿ ಎಷ್ಟು ಸ್ಪಾಂಜ್ ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು, ಸ್ಪಾಂಜಿಯಾಗಿ. ಇದು ಬಂದು ನಾನು ಇನ್ನೊಂದು 6 ಇಂಚಲ್ಲಿ ರೆಡಿ ಮಾಡಿದ್ದು. ನಾನು ತೆಗಿಬೇಕಾದ್ರೆ ಸ್ವಲ್ಪ ಬಿಸಿನೇ, ಲೈಟಾಗಿ ಸ್ವಲ್ಪ ಬಿಸಿ ಇತ್ತು, ಆದರೂ ಕೂಡ ನೀಟಾಗಿ ಓಪನ್ ಆಯಿತು ನನಗೆ. ನೋಡಿ ಫ್ರೆಂಡ್ಸ್, ನನಗೆ ನೀಟಾಗಿ ಎಲ್ಲೂ ಕೂಡ ಜಾಸ್ತಿನೂ ಬೇಕಾಗಿಲ್ಲ, ಕಡಿಮೆನೂ ಬೇಕಾಗಿಲ್ಲ, ನೀಟಾಗಿ ಬೇಕಾಗಿದೆ.
ಓಕೆ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಸ್ಪಾಂಜ್ ರೆಸಿಪಿ. ಪ್ಲೀಸ್ ಇಷ್ಟ ಆದರೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ, ಹಾಗೆ ಸಪೋರ್ಟ್ ಮಾಡೋದನ್ನ. ಹಾಗೆ ನಿಮಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಕಲ್ತ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಹಾಗೆ ವೆಯ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಎಷ್ಟು ಬರುತ್ತೆ ಅಂತ. ಇದು 6 ಇಂಚಲ್ಲಿ ನಾನು ಬೇಕ್ ಮಾಡಿರೋದು. ನನಗೆ ಇದು ನೋಡಿ 345 ಅಷ್ಟು ನನಗೆ ಬೇಕಾಗಿದೆ. ಅಂದರೆ ಇದು ನನಗೆ ಕ್ರೀಮ್ ಹಾಕಿದ ತಕ್ಷಣ ನನಗೆ ಇದು ಅರ್ಧ kg ಮೆಜರ್ಮೆಂಟಲ್ಲಿ ನಮಗೆ ಕರೆಕ್ಟಾಗಿ ಬೇಕಾಗುತ್ತೆ. ನಮಗೆ ಒಳಗೆ ಫಿಲ್ಲಿಂಗ್ ಹೇಗೆ ಕೊಡ್ತೀವಿ ಅದ್ರ ಮೇಲೆ ನಮಗೆ ಇಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಆಗ್ತಾ ಬರುತ್ತೆ ತೂಕ. ನೋಡಿ, ಇದು ನನಗೆ 500 ಗ್ರಾಮ್ ಅಷ್ಟು ಬಂದಿದೆ. ಇದಕ್ಕೆ ನಾನು ಒಳಗಡೆ ಫಿಲ್ಲಿಂಗ್ ಕೊಟ್ಟಾಗ ಇಲ್ಲಿ ನಮಗೆ ಒಂದು 250 ಗ್ರಾಮ್ 300 ಗ್ರಾಮ್ ಕ್ರೀಮ್ ಇಲ್ಲಿ ನಮಗೆ ಬೇಕಾಗುತ್ತೆ ಫಿನಿಶಿಂಗ್ ಕೊಡೋ. ನಂತರ ನಮಗೇನು ಅದು 800 ಗ್ರಾಮ್ ಅಷ್ಟು ನಮಗೆ ಇಲ್ಲಿ ಕೇಕ್ ಅನ್ನೋದು ಫಿನಿಶ್ ಆಗುತ್ತೆ. 3/4 kg ಏನು ಹೇಳಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಫಿನಿಶ್ ಆಗುತ್ತೆ. ಹೋಮ್ ಮೇಡ್ ಕೇಕ್ಸಲ್ಲಿ ಅದೇ ಸ್ಪೆಷಾಲಿಟಿ, ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿಕೊಡ್ತೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.